ಹಲೋ ನನ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರ ರೀ. ನಾನ್ ಬಂದೇನ್ರಿ ಇವತ್ತು 7 ಕೋಟಿ ಮೈಲಾರಲಿಂಗೇಶ್ವರ ದರ್ಶನಕ್ಕ ಮೈಲಾರಕ್ ಬಂದಿನಿ ನೋಡ್ರಿ. ಈ ಮೈಲಾರದಾಗ ಈ ದರ್ಶನ ಮಾಡಕ್ ಒಂದು ಸಮಾಜದವ್ರು ಬಂದಾರ್ರಿ, ಒಂದು ಜಾತಿಯವ್ರು ಬಂದಾರ್ರಿ. ಅವ್ರು ನೋಡಿ ನನಗಂತೂ ಬಹಳ ಖುಷಿ ಆತ್ರಿ. ಅವ್ರು ಯಾವ ತರ ಒಂದು ಆ ಮೈಲಾರಲಿಂಗೇಶ್ವರನ ಸೇವೆ ಮಾಡ್ತಾರ ಅನ್ನೋದನ್ನ ತೋರಿಸ್ತೀನಿ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು. ಅವರು ಯಾವ ಧರ್ಮದವರು, ಅವರು ಯಾವ ಊರವರು, ಅವರು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು, ಆ ಅಜ್ಜನ ಸೇವೆ ಹೆಂಗ್ ಮಾಡಾಕತ್ತಾರ ಅವ್ರ ಬಾಯಿಲೆ ಕೇಳೋಣ ಬನ್ರಿ. ಅಟ್ವಾರಿ ದುನಿಯಾ ಯೂಟ್ಯೂಬ್ ಚಾನಲ್ ಅಂತ ನಿಮ್ಗೆ ನಮಸ್ಕಾರ ರೀ. ಬಹಳ ಖುಷಿ ಆಯ್ತು ಇವತ್ತು ಮೈಲಾರಲಿಂಗಪ್ಪನ ಜಾತ್ರೆ ನೀವು ಬಂದು ಅವ್ರ ದರ್ಶನ ಮಾಡೋದ್ ನೋಡಿ, ನೀವು ಮಾಡೋ ಕಾಯಕ ನಮ್ಗೆ ಬಹಳ ಖುಷಿ ಆಯ್ತ್ರಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಹುಸೇನ್ ಸಾಬ್. ಹುಸೇನ್ ಸಾಬ್, ಮುಸ್ಲಿಂ ಸಮಾಜದವ್ರು. ನದಾಪ್ ಅಂತಂದು ನದಾಪ. ನಿಮ್ಮೂರ ಹೆಸರು? ನೆಗಳೂರು. ಯಾವ ತಾಲೂಕು ಯಾವ್ದು? ಹಾವೇರಿ ತಾಲೂಕು ಹಾವೇರಿ. ಹೌದಾ ರೀ. ಬಹಳ ಖುಷಿ ಆಯ್ತ್ರಿ ನಿಮ್ದು ಒಂದು ಇವತ್ತು ಮುಸ್ಲಿಂ ಬಾಂಧವರಾಗಿ ನಿಮ್ಮ ಧರ್ಮವನ್ನು ಪಾಲಿಸಂತನ ಹಿಂದೂ ಧರ್ಮವನ್ನು ಪಾಲಿಸಕತ್ತಿರಲ್ಲ, ಅದನ್ನ ನೋಡಿ ಬಹಳ ಖುಷಿ ಆಯ್ತು. ನಿಮ್ ತರನ ಇವತ್ತಿನ ಜಗತ್ತಿನ ಎಲ್ಲಾ ಹಿಂದೂ ಮುಸ್ಲಿಮ್ಸ್ ಇದೇ ತರ ನಮ್ಮೊಬ್ಬ ನೀವು ಆಚರಿಸ್ಬೇಕು, ನಿಮ್ಮೊಬ್ಬ ನಾವು ಆಚರಿಸ್ಬೇಕು ಅಂದಾಗ ಒಂದು ಸಮಾನತೆ ಕಾಣ್ತೀವಿ, ಭಯಕತೆಗೆ ಇದೆ ಅಂತೇನೆ. ಈಗ ಎಂತಾದ ಅಜ್ಜರ್ ಮಠದವ್ರು ಅದಾರ ಆ ಕಡೆ, ಈ ಕಡೆಗೆ ಯಾವ ಕಡೆಗೆ ಅಂತ ನೋಡ್ರಿ, ಅವರು ರಂಜಾನ್ಗೊಮ್ಮೆ ಇದಕ್ಕೊಮ್ಮೆ ಮುಸ್ಲಿಮ್ಸ್ ಅಷ್ಟು ಕರೆದು ಊಟ ಮಾಡಿಸ್ತಾರಂತ. ಅವ್ರು ಇದರ ಹೌದಲ್ಲ, ಸ್ವಾಮಿಯರ ಬಗ್ಗೆ ಅದಲ್ಲ, ಎಂತದ ಅಜ್ಜಾರ ಅವ್ರ ಅಗ್ದಿ ಹಿಂಗ್ ಬಗ್ಗೆ ಅದೇನ ಅನ್ನಕ್ ಬರ್ಬಾರ್ದು ನಮ್ಗೆ. ಕಿವ್ಯಾಗೆಲ್ಲ ತೋರ್ಸಿದ್ರಲ್ಲ, ಅವರು ಮುಸ್ಲಿಮ್ಸ್ ರಂಜಾನಾಗೆಲ್ಲ ಊಟ ಕೊಡ್ತಾರ. ಅವ್ರಿಗೆ ಮತ್ತೆ ಅವ್ರು ಯಾಕೆ ಹಂಗ್ ಮಾಡ್ಬಾರ್ದು? ಈಗ ನಮ್ಮ ಜನ ನಮ್ದಷ್ಟ ನಾವು ಕನ್ನಡ ಜನ ಅಷ್ಟ ಬೇಕಂತ ಅನ್ಬಾರ್ದು. ಅವ್ರ ಕರೆದು ಊಟ ಮಾಡಿಸ್ತಾರಲ್ಲ, ಮತ್ ನಾವ್ ಅವ್ರನ್ನ ಜನಕ್ಕೆ ನಾವ್ ಕರೆದು ಊಟ ಮಾಡಿಸ್ಬೋದು. ಅವ್ರು ನಮಗ್ ಊಟ ಮಾಡಿಸ್ಬೇಕು, ನಮ್ಗೆ ಅವ್ರು ಊಟ ಮಾಡಿಸೋದು ಒಂದ್ ಹೊಂದಾಣಿಕೆ. ನಮ್ ನೆಗಳೂರಾಗ ಒಟ್ಟ ಭೇದ ಭಾವ. ಯಾವ್ದ ಹಬ್ಬ ಬರ್ಲಿ, ಯಾವ್ದ ಹುಣ್ಣಿಮೆ ಬರ್ಲಿ, ಒಂದು ಮೊಹರಂ ಬಂತಂದ್ರು ನಾವು ಅವ್ರ ಕುಡಿ ಎಲ್ಲಾ ಆಚಾರ ಮಾಡಿಸ್ತಾರೆ. ನಮ್ ಊರಾಗೆಲ್ಲ ಕನ್ನಡ ಮಂದಿ, ನಮ್ ಮಂದಿ ಅವ್ರು ನಮಕ್ಕೇನ ಜಾಸ್ತಿ ಅವರ ಓಡಾಡ್ ಮಾಡ್ತಾರೆ. ಅವ್ರ ಎಲ್ಲ ಅವ್ರ ಎಬಸ್ತಾರ. ಹೌದು, ಮೊಹರಂ ಹಬ್ಬ ಹಿಂದೂಗಳ ಹೆಚ್ಚಿನ ರೀತಿ ಆಚರಿಸ್ತಾರೆ. ಅವ್ರು ನಮ್ಮನ್ನ ಎಬಸಾಕ ಬರ್ತಾರ್ರಿ. ಅವ್ರು ಮನ್ಕಂದ್ರೆ ಹೊತ್ತಾಗೈತಿ ಹೇಳ್ರಿ ಅಂತ. ಈಗ ಮೈಲಾರಲಿಂಗಪ್ಪ ಬರಕತ್ತ ನೀವು ಎಷ್ಟು ವರ್ಷ ಆಯ್ತು? ಸುಮಾರು ನಾನು ಒಂದು ಈ ಹುಡುಗ ವಯಸ್ಸಿನಾಗಿದ್ದ ಬಂದೆ, ಒಂದು 12 ವರ್ಷ ಇದ್ದಾನೆ ಬಂದೀನಿ. ಸಣ್ಣರಿದ್ದಾನೆ ಬಂದೆ ಬಿಡ್ರಿ. ನಮ್ಮ ಅಪ್ಪ ಇದ್ರು ಅವಾಗಿದ್ದ ನಾವ್ ಸಣ್ಣ ಇದ್ದ ಬಂದ, ಹಂಗ ಬದ್ಕಂತ ನಮ್ ಬುದ್ಧ ಬಳಕ್ ನಾವ್ ಹಂಗ ಚಕ್ಕಡಿ ಇದ್ವು. ವರ್ಷ ಕಮ್ತಾ ಇತ್ತು ನಮ್ ಕಮ್ತಾ ಚಕ್ಕಡಿ ಇತ್ತು, ಬಳ್ಳಿ ತಗೊಂಡ್ಬರ್ತಿದ್ರಿ. ಚಕ್ಕಡಿ ಎತ್ತು, ಅವಾಗ ಎತ್ತು ಚಕ್ಕಡಿ ತಗೊಂಡ್ ಬಂದೇವಿ. ಮತ್ ಟ್ಯಾಕ್ಟರಿ ತರ್ತೇವಿ. ಈ ಟ್ಯಾಕ್ಟರಿ ಇದಾಯ್ತು, ಮತ್ ನಮ್ದೇ ಸ್ವಂತ ಟಾಟಾ ಎಸಿ ತಗೊಂಡ್ ಬರೋದು. ಈಗ ಹೆಂಗ ಇಲ್ಲಿ ಮೈಲಾರಲಿಂಗಪ್ಪನ ಭಕ್ತರು ಹೆಂಗ ದೋಣಿ ತುಂಬಿಸೋದು ಅದನ್ನೆಲ್ಲ ಮಾಡ್ತಾರ, ನೀವು ಆ ತರ ವರ್ಷ ಮಾಡ್ತೀವಿ. ಹೌದಾ? ಈಗ ನೋಡಿರಲ್ಲ ನಾವು? ಇಲ್ಲ, ನೋಡಿದೆ ಖುಷಿ ಆಯ್ತು. ನಮಗೆ ಜಾಸ್ತಿ ಗೊತ್ತಿದೆ. ಇಲ್ಲ, ಒಂದು ಕೂಡ ಒಂದು ಪೂಜೆಗೆ ಏನ್ ಬೇಕು ಎಲ್ಲ ಮಿಸ್ ಆಗಂಗಿಲ್ಲ. ಹೌದೌದು, ಎಲ್ಲ ನೀಟಾಗಿ ಒಂದಿಲ್ಲ ಅಂದ್ರೆ ಮತ್ ತಗೊಂಡ್ಬಂದು ಮಾಡೋದು. ಅಂಗಡಿ ಅಲ್ಲೇ ಮನ್ಯಾಗ ಎಲ್ಲಾ ಗೊತ್ತಾಗದಂಗ ಓಸು ತಗೊಂಡ್ಬರ್ತೇವೆ. ಒಂದೇನಾರ ಹೆಚ್ಚು ಕಮ್ಮಿ ಬಿಟ್ಟು ಬಂದ್ರೆ ಮತ್ತೆ ಇಲ್ಲಿ ಅಂಗಡಿ ಇರ್ತಾವಲ್ಲ, ದುಡ್ಡು ತಗೊಂಡ್ರೆ ಏನ್ ಕಾಲದಾಗ ಎಲ್ಲ ಸಿಗ್ತೆ. ಅದು ನಿಯಮ ಹೆಂಗೈತೆ ಹಂಗ ನಿಯಮ ಪ್ರಕಾರ ಮಾಡ್ಬೇಕ. ನಾವ್ ನಿಯಮ ಬಿಟ್ಟು ಮಾಡಕ್ ಬರೋದು. ನಾವ್ ಆ ಜನ್ಮ ಅದನ್ನು ಇದನ್ನು ಮಾಡ್ತೇವ್ರಿ. ನಮ್ದು ಮತ್ತ ನಮ್ಮ ಹಬ್ಬ ಮೊಹರಂ, ಉರುಸು, ರಂಜಾನ್ ಇತರೆ ಒಟ್ಟು ಎಲ್ಲಾ ದೇವ್ರಿಗೆ ನಡ್ಕಂತೀರಿ. ನಾವ್ ಮತ್ತೆ ಯಮ್ನೂರ್ಗೆ ಹೋಗೋದೈತಿ, ಯಮ್ನೂರ್ಗೆ ಹೋಗ್ಬೇಕು. ಮತ್ತೆ ಎಲ್ಲ ಊಟಕ್ಕೂ ಹೋಗ್ತೇವಿ. ಧರ್ಮಸ್ಥಳ, ಸುಬ್ರಹ್ಮಣ್ಯ. ಯಾಕ ನಮ್ಗೇನ್ ಬೇಡ ಅಂತ ದುಡ್ತಾನ ಅವ್ರೇ, ನೀನ್ ಯಾಕೆ ಬಂದಿ ನಡಿ ಅಂತಂದ ಏನ ದುಡಲ್ಲ. ನಮ್ ಭಕ್ತಿ ಇದ್ದು ಹೋದ್ನಪ್ಪ ಅಂದ್ರ ಅವನಾಗೆ ಕರ್ಸ್ಕೊಂತಾನ ಹೋಗ್ತೇವೆ ನಾವು. ವರ್ಷಕ್ಕೊಮ್ಮೆ ಹೋಗಿ ಅಲ್ಲಿ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಅವೆರಡು, ಒಂದು ಶೃಂಗೇರಿ ನಾವ್ ಇಬ್ಬರು ನಮ್ಮ ಹೆಣ್ಮಕ್ಳು ನಾವು ಹೋಗ್ತೀವಿ. ಇಲ್ಲಾಂದ್ರೆ ನಮ್ಮ ಹುಡುಗನ ಬಂದಿದ್ದಲ್ಲ, ನಾವು ಚಿಕ್ಕ ಹುಡುಗ, ಒಟ್ಟು ಇಬ್ಬರು ಇಲ್ಲಿಗೆ ಫ್ಯಾಮಿಲಿ ಸಮೇತ ಎಲ್ಲ. ಇಲ್ಲಿಗೆ ಮಾತ್ರ ಸನಿ ಆಗ್ತೈತ್ರಿ, ದೂರ ಅಲ್ಲ ಗಾಡಿ ಸಮೇತ. ಅಲ್ಲಿಗೆ ಎಪ್ರಿಲ್ ದೂರ, ಅದು 200-300. ಮೈಲಾರಪ್ಪ ನಡ್ಕಂದ್ಮೇಲೆ, ಮೈಲಾರಲಿಂಗೇಶ್ವರ ನಡ್ಕಂದ್ಮೇಲೆ ಬಿಟ್ಟು ಒಳ್ಳೆ ನಮ್ಗೆ ಚೆನ್ನಾಗಿ ಹಿರಿಯರ ಕಾಲದನ ನೀವು ನಮ್ಮ ಅಪ್ಪರ ಕಾಲದನ ಐತಿ. ನಮ್ಮ ತಲೆ ಇರೋ ತನಕ, ನಮ್ಮ ಮಕ್ಕಳು ಇರೋ ತನಕ ನಾವ್ ಹೇಳೇ ಸಾಯ್ದು. ಇಲ್ಲ, ನಿಮ್ ಮಕ್ಕಳು ಕೂಡ ನಾವು ಕೇಳ್ತೀವಿ, ಅವರು ಕೂಡ ಇಲ್ರಿ ನಾವು ಯಾವಾಗಲೇ ದೇವ್ರಿಗೆ ನಡ್ಕಂತೀವಿ. ಈ ದೇವ್ರ ಅಂತ ಅಲ್ಲ, ಎಲ್ಲಾ ದೇವ್ರಿಗೆ ನಾವ್ ಅಪ್ಪ ನಡ್ಕಂತ ಬಂದ್ರಿ, ಹಂಗ ನಾವು ಕೂಡ ಅದೇ ತರ ನಡ್ಕಂತ ಹೊಂಟಿವ್ರಿ ಅಂತ ಕೇಳಿದೆ. ನಾ ಮಾತಾಡಿದೆ, ಅವ್ರು ಹೇಳಿದ್ರು ಸಾಕಿದ್ರಲ್ರಿ, ಅವ್ರ ಕೇಳಿದ್ರಿ. ಅವ್ರು ಹೇಳಿದ್ರಿ, ಇಲ್ರಿ ನಾವೆಲ್ಲ ದೇವ್ರಿಗೆ ಯಾವಾಗ ಈಗಲ್ರಿ ಸಣ್ಣ. ಅವನು ನಾನು ಕೂಡ ಜಾಸ್ತಿ ಹೋಗೋದವ್ರಿ. ನಮ್ಗೆ ಹುಡುಗರ ಬರಲ್ಲ. ಇವನು ನಾವು ಎಲ್ಲಾ ಅವ್ನ್ ಕರ್ಕೊಂಡ ನಮ್ಮ 3-4 ವರ್ಷ ಸುಬ್ರಹ್ಮಣ್ಯ. ಮತ್ ನಮ್ಮ ಮಗಳು ಇದ್ರು, ನಮ್ಮ ಮಗಳು ಹಳೆಯನ್ ಕರ್ಕೊಂಡು ಹೋಗಿ ಅವರು ನಮ್ಮ ಹಳೆಯಾರ. ಅವ್ರು ಬಹಳ ಖುಷಿ ಆಯ್ತ್ರಿ ನಿಮ್ಮ ಒಂದು ಕಾರ್ಯ ನೋಡಿ, ಬಹಳ ಖುಷಿ ಆಯ್ತು.
ದೇವ್ರು ನಿಮ್ಗೆಲ್ಲ ಆರೋಗ್ಯ ಕೊಟ್ಟು ಕಾಪಾಡಿ ನಿಮ್ ಕುಟುಂಬ ಅಂತ ನಾವು ಕೂಡ ಆಶಿಸ್ತೀವಿ. ಅದೇ ರೀತಿ ಇವತ್ತು ವೀಕ್ಷಕರಲ್ಲಿ ಮನವಿ ಮಾಡ್ತೀನಿ ನೋಡ್ರಿ, ಇವತ್ತು ಅಜ್ಜಾರು ಮುಸ್ಲಿಂ ಧರ್ಮದವರಾದ್ರೂ ಕೂಡ ಹಿಂದೂ ಸಮಾಜದಲ್ಲಿ ಇರುವಂತ ದೇವ್ರನ್ನ ಪ್ರತಿಯೊಂದು ಎಲ್ಲಾ ದೇವ್ರಿಗೆ ಅವ್ರು ನಡ್ಕಂತಾರ. ನಾವು ಕೂಡ ಅವ್ರ ದೇವ್ರ ನಡ್ಕೋಬೇಕು, ಅವ್ರು ಕೂಡ ನಮ್ ದೇವ್ರ ನಡ್ಕೋಬೇಕು. ಅಂದಾಗ ಇವತ್ತು ನಾವು ಭೂಮಿ ಮೇಲೆ ಹಿಂದೂ ಮುಸಲ್ಮಾನ್ ಭಾವುಕೈ ತಿಂದ ಇರಕ ಆಗುತ್ತಾ? ಇಲ್ಲಾಂದ್ರ ಇವತ್ತು ರಾಜಕಾರಣಿಗಳು ಜಾತಿ ನಡುವೆ ಜಗಳ ಹಚ್ಚುವಂತ ಕಾರ್ಯ ಮಾಡ್ತಾರ. ದಯವಿಟ್ಟು ಅದಕ್ಕೆಲ್ಲ ನೀವು ತೆಗೆದುಕೊಳ್ಳೋದ್ರಿಂದ ಎಲ್ಲ ನಮ್ಮ ಜನ ನಮ್ಮ ಇದು ಅಂತ ನಾವು ಎಲ್ಲಾರು ನಮ್ಮ ಈಗ ಒಂದು ರಾಜಕೀಯ ಈಗ ಅವ್ರ ಜನ ಅಷ್ಟ ಹಾಕಿದ್ರೆ ಬರ್ತಾರ, ಇತರ ಜನ ಎಲ್ಲ ಹಾಕ್ತಾರಲ್ಲ, ಹೌದೌದು. ಈಗ ಅವ್ರಿಗೊಬ್ರೇ ಹಾಕ್ತಾರನ್ರಿ. ಇತ್ತಾಗ ಹರಿಜನರದ್ದ, ಇತ್ತಾಗ ಕನ್ನಡ ಮಂದಿ, ಇತ್ತ ಮುಸ್ಲಿಮ್ಸ್, ಮತ್ತ ಇತರೆ ಜನ ಜನ ಎಲ್ಲಾರು ಕೂಡಿದಾಗ ಒಂದು ಇದಾಗುತ್ತೆ. ಈಗ ಜಾತಿ ಅಂದ್ರೆ ಒಂದೇ ಅಲ್ಲ, ಹೌದಲ್ಲ? ಜಾತಿ ಅಂದ್ರೆ ಒಂದು 16 ನಮೂನಿ ಅದಾವು. ಈಗ ಒಬ್ಬರ ಹಾಕಿದ್ರೆ ಅವ್ರಷ್ಟ ಸ್ವಂತ ಹಾಕಿ ಬರ್ತಾರ, ಎಲ್ಲಾ ಜನ ಕೂಡಿ ಬರ್ತಾವಲ್ಲ. ಮತ್ತ ಹಂಗಾಗಿ ನಾವೆಲ್ಲಾ ದೇವ್ರಿಗೆ ಹೋಗಿ ಬಂದ್ರ ದೇವ್ರ ನಮ್ಮೂರ ಟೈಮ್ನಾಗ ಒಂದ್ ಟೈಮ್ನಾಗ ಒಂದು ಒಂದು ದೇವ್ರ ಇಲ್ಲಕ್ಕೆ ಒಬ್ಬರ ಕಾಪಾಡ್ತಾನ ಅಂತ ನನ್ ಭಕ್ತಿ ಏನೈತಿಪ್ಪ ಒಟ್ಟು ನಾವೆಲ್ಲ ಸುಮ್ಮನೆ ಎಲ್ಲಾ ದೇವ್ರಿಗೆ ನಡ್ಕೋಬೇಕು. ಹೋಗ್ತಾ ಸುಮ್ಮನೆ ಕೈ ಮುಗದ ಅದೇ ಅವ್ರೇನ ನೀವ್ ಬಂದ್ ಕೈ ಮುಗಿರಿ, ಇಷ್ಟು ರೊಕ್ಕ ಹಾಕ್ರಿ ಅಷ್ಟು ರೊಕ್ಕ ಹಾಕ್ರಿ ಅನ್ನಂಗ ನೀವ್ ಇದನ್ನ ಮಾಡಿ ನಂಗೆ ಹೋಗಿ ಸುಮ್ಮನೆ ಹೋಗಿ ಕೈ ಮುಗಿದ ಎಲ್ಲಾ ಚಲೋ ಇದು ಮಾಡಪ್ಪ ನಮ್ಗೆ ಇಷ್ಟಿದ್ದೆ ಅವ್ರಿಂದ ಕೊಡು ಅಂತ ನಾವ್ ಕೇಳ್ಕೊಂಡಾಗೆಲ್ಲ ಇದಾಗಿ ಅವ್ರೇನ್ ದೇವ್ರ ನಮ್ಗೆ ಬರಬೇಡನಲ್ಲಿ ಈಕಂತೂ ನಾವ್ ಮಾಡ್ತೇವೆ ನೋಡ್ರಿ. ಅದ್ರಾಗ ಪಾಪ ನೀವು ನಮ್ದೇನ್ ಹೊಲ ಮನಿ ಕೇಳಂಗಿಲ್ಲ, ಇಷ್ಟಿದೆಲ್ಲ ಬಹಳ ಖುಷಿ ಆಯ್ತ್ರಿ ನೀವು ಮಾಡೋ ಕಾರ್ಯ ನೋಡಿ ನಂಗೆ ಬಹಳ ಖುಷಿ ಆಯ್ತು. ಅದಕ್ಕ ಬಹಳ ಲಕ್ಷ ಕೊಟ್ಟು ನೋಡಿ ಒಂದ್ ವಿಡಿಯೋ ಮಾಡ್ಬೇಕು ಆಚಾರ ಅಂತಂದೇಳಿ ವಿಡಿಯೋ ಮಾಡೇನ್ರಿ. ದಯವಿಟ್ಟು ವೀಕ್ಷಕರಲ್ಲಿ ನಮಸ್ಕಾರ ಮಾಡ್ತೀನಿ. ಇವತ್ತು ಎಲ್ಲಾ ಧರ್ಮದವರು ಅಜ್ಜಾರ್ ನೋಡ್ರಿ, ಎಲ್ಲಾ ಧರ್ಮದವ್ರಿಗೆ ಎಲ್ಲಾ ಧರ್ಮದವ್ರಿಗೂ ಬೇಕಾಗ್ಯಾರ. ಎಲ್ಲಾ ಧರ್ಮದವ್ರಿಗೂ ಬೇಕಪ್ಪ ಭೂಮಿ ಮೇಲೆ ಹುಟ್ಟಿದ ಮೇಲೆ. ಎಲ್ಲ ಬೇಕು. ಯಾಕಂದ್ರೆ ಭೂಮಿ ಮೇಲೆ ಹುಟ್ಟಿದಂತ ಒಂದು ಹುಲ್ಲು ಕಡ್ಡಿ ಕೂಡ ಕೆಲ್ಸಕ್ಕೆ ಬರ್ತೈತಿ. ಬರ್ತೈತ್ರಿ, ಒಂದ್ ಕಲಿ ದೊಡ್ಡ ಕಲಿ ಬೇಕು, ದೊಡ್ಡ ಕಲಿ. ಅದಕ್ಕ ದಯವಿಟ್ಟು ಯಾವುದೇ ಜಾತಿ ಧರ್ಮವನ್ನು ನೋಡ್ಲಾರ್ದಂಗ ಎಲ್ರು ನಮ್ಮ ದೇಶದೊಳಗ ಎಲ್ರು ಒಗ್ಗಟ್ಟಿನಿಂದ ಇರನ್ರಿ. ಆ ಕಡೆ ಇದ್ದ ಎಲ್ಲ ನಡೆಯಕೈತಿ. ಏನ್ ಸುಮ್ನೆ ಎದಕ್ ಅವ್ರ ಸತ್ತಿವ್ರು ಅವ್ರಿಗೆ ಏನ್ ಮಾಡ್ತಾರೆ? ಅವ್ರ ಜನ ಕೊಲ್ಲೋದು, ಅವ್ರ ಸಾಯೋದು, ಇದೇ ಇಷ್ಟೇ ಇಲ್ಲ. ಏನ್ ಮಾಡ್ದಂಗ ಆಕೈತಿ? ಅವ್ರ ಏನ್ ಉದ್ದಾರ ಮಾಡ್ದಂಗ ಜನ ಉಳ್ಸಕ್ ಆಡ್ತಾರೆ. ಜನ ಡಾಕ್ಟರ್ ಪಕ್ಟರ್ ಎಲ್ಲ ಜನ ಉಳ್ತಾರೆ. ಸುಮ್ನೆ ಅಲ್ಲಿ ಹೋಗೋದಿಲ್ಲ. ಹೌದು, ಏನ್ ಉತ್ಪತ್ತಿ ನೋಡ್ರಿ ಸಿಲಿಂಡರ್ ಬಗ್ಗೆ ಪಾಪ ಅಲ್ಲಿ ಅವ್ರ ಇದು ಮಾಡೋ ಸಲುವಾಗಿ ಇತರೆ ಜನರಿಗೆ ಎಷ್ಟು ತೊಂದ್ರೆ ಅಂತೀರಿ ನೀವು? ನಮ್ ದೇಶದಲ್ರಿ ತಮ್ ತಮ್ಮ ಇದಕ್ ಮಾಡ್ಕೊಳ್ರಿ. ಇಲ್ಲಿ ಸುಮ್ನೆ ಇದ್ದರಿಗೆ ಬಿದ್ದರಿಗೆ ಬಾಳ ತೊಂದ್ರೆ ಕೊಡ್ತಾರಲ್ಲ ಅವ್ರು. ಅದ ಒಂದ್ ನೋಡಿ, ಒಂದ್ ಸಮಾನ ಏರ್ತೈತಿ, ಒಂದ್ ಸಮಾನ ಇಳಿತೈತಿ. ರೈತರು ನಮ್ ದೇಶದಾಗಿದ್ದ ಹೊರಗಡೆ ಹೋಗುವಂತ ಸಪ್ಲೈ ಆಗಂತ ಇದು ಹೋಗಲ್ದು. ಹಂಗಾಗಿ ಇಲ್ಲಿ ರೇಟ್ ಬಾಳ ಹಣ್ಣಿನ ಇವು ರೇಟ್ ಬಿದ್ಬಿಟ್ಟವ್ರಿ. ಧನ್ಯವಾದ, ಥ್ಯಾಂಕ್ಸ್ ರೀ. ನಮ್ ವಿಡಿಯೋ ಬಂದು ನಮ್ ಚಾನಲ್ ಪರವಾಗಿ ಮಾತಾಡೋದಕ್ಕೆ ನಮಸ್ಕಾರ. ವೀಕ್ಷಕರು ಕೂಡ ನಮಸ್ಕಾರ.